ಯಾಕೆ ನಮ್ಮ ಕ್ಯಾಂಡಿಡೇಟಿಗೆ ವೋಟ್ ಕೊಡಬೇಕು, ಏನ್ ನಮ್ಮ ಸ್ಟೇಟಲ್ಲಿ ಆಗ್ತಾ ಇದೆ, ಏನೆಲ್ಲ ನಾವು 3 ವರ್ಷದಲ್ಲಿ ಮಾಡಿದ್ದೀವಿ, ಇವೆಲ್ಲ ಸುಮಾರು ಜನ ಈಗಾಗಲೇ ಮಾತಾಡಿದ್ದಾರೆ. ನಾನು ಬಜೆಟ್ ಸೆಷನ್ ಆದ್ಮೇಲೆ ಅಸ್ಸಾಂ, ಕೇರಳ ಮತ್ತೆ ಬೇರೆ ಬೇರೆ ಸ್ಟೇಟ್ಸಿಗೆ ಎಲ್ಲೆಲ್ಲಿ ಎಲೆಕ್ಷನ್ ಆಗ್ತಾ ಇದೆ ಅದು ಮುಗಿಸ್ಕೊಂಡು ನಿನ್ನೆ ನಾನು ಇಲ್ಲಿ ಬಂದು ಸುಮಾರು ಕಡೆ ಹೋಗಿದ್ದೆ. ಮತ್ತೆ ನಿನ್ನೆ ಒಂದು ದೊಡ್ಡ ರೋಡ್ ಶೋನು ನಡೀತಾ ಇತ್ತು. ಆ ರೋಡ್ ಶೋನಲ್ಲಿ ಜನರು ಬಂದಿರೋದು ನೋಡಿ, ಅವ್ರದ್ದು ಎಂತೂಸಿಯಾಸಮ್ ನೋಡಿ, ಅವ್ರದ್ದು ಜನ ಸಂಖ್ಯೆ ನಿನ್ನೆ ಸಾಯಂಕಾಲ 5:30 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಏನು ಅಷ್ಟೊಂದು ಜನರು ಸೇರಿದ್ರು ಅವೆಲ್ಲ ನೋಡಿದ್ರೆ, ಮತ್ತೆ ನಿನ್ನೆ ಡೇ ಟೈಮ್ ಎಲ್ಲ ಸುಮಾರು ಜನಕ್ಕೆ ಭೇಟಿ ಆದೆ, ರಾತ್ರಿ ಮೀಟಿಂಗ್ಸ್ ಎಲ್ಲ ಮಾಡಿದ್ದೀವಿ, ಫೀಡ್ಬ್ಯಾಕ್ ತಗೊಂಡಿದ್ದೀವಿ, ನಮ್ದೇನು ಬೇರೆ ಬೇರೆ ವಾರ್ಡ್ಗಳಿಂದ ಬೂತ್ಗಳಿಂದ ಏನ್ ಫೀಡ್ಬ್ಯಾಕ್ ಇದೆ ಅವೆಲ್ಲ ತಗೊಂಡಿದ್ದೀವಿ. ಅದೆಲ್ಲ ನೋಡಿದ್ರೆ ನನಗನ್ಸುತ್ತೆ ದಾವಣಗೆರೆ ಸೌತ್ ಬೈ ಎಲೆಕ್ಷನ್ ಅಲ್ಲಿ ಬಹಳ ಈಸಿಲಿ ಶಾಮನೂರ್ ಸಮರ್ಥ್ ಅವರು ಗೆಲ್ತಾರೆ, ಒಂದು ದೊಡ್ಡ ಮಾರ್ಜಿನ್ ಗೆಲ್ತಾರೆ ಅನ್ನೋದು ನನಗೆ ನಿನ್ನೆ ಅದ್ರಲ್ಲಿ ಯಾವ್ದು ಅನುಮಾನ ಇಲ್ಲ, ನನಗೆ ಯಾವ್ದು ಸಂಕೋಚನ ಇಲ್ಲ. ಆಮೇಲೆ ನಿನ್ನೆ ನನಗೆ ಒಂದು ಟೈಪ್ ನಾನು ಕನ್ವಿನ್ಸ್ ಆದೆ 100% ನಮ್ಮ INC ಕ್ಯಾಂಡಿಡೇಟ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ತಾರೆ ಅಂತ. ಇವಾಗ ಸುಮಾರು ಜನರು ನಮ್ಮ ಗ್ಯಾರಂಟೀಸ್ ಬಗ್ಗೆ ಹೇಳಿದ್ದಾರೆ, ನಮ್ಮ ಅನುದಾನಗಳ ಬಗ್ಗೆ ಹೇಳಿದ್ದಾರೆ, ನಮ್ಮ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಬಗ್ಗೆ ಮಾತಾಡಿದ್ದಾರೆ, ಬೇರೆ ಬೇರೆ ಸ್ಕೀಮ್ಸ್ ಪ್ರೋಗ್ರಾಮ್ಸ್ ಬಗ್ಗೆ ಎಲ್ಲ ಮಿನಿಸ್ಟರ್ಸ್, ಇವಾಗ MB ಪಾಟೀಲ್ ಅವ್ರು ಮಾತಾಡೋಗಿದ್ದಾರೆ, CM ಅವ್ರು ಮಾತಾಡಿದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ. ಇವಾಗ ನಾನು ದಾವಣಗೆರೆ ಸೌತ್ ಇನ್ ವೋಟರ್ಸ್ ಕೇಳ್ಕೊಳ್ಳೋದೇನಂದ್ರೆ, ಒಂದ್ ಕಡೆ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಮತ್ತೆ DK ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ನಡೀತಾ ಇರೋ ಸರ್ಕಾರ ಇದೆ. ಮತ್ತೆ ಇನ್ನೊಂದ್ ಕಡೆ ಭಾರತ ದೇಶದ ಕೇಂದ್ರ ಸರ್ಕಾರದಲ್ಲಿ BJP ಅವರಿದ್ದಾರೆ. ಇವಾಗ ಬಜೆಟ್ ಸೆಷನ್ ಆಗಿದೆ. ಇವಾಗ ಇವ್ರು ಯಾವ ತರ ಒಂದ್ ಕಡೆ ಜನರನ್ನು ಜಗಳ ಮಾಡಿಸಿ, ಜನರ ಮಧ್ಯದಲ್ಲಿ ಭೇದ ಭಾವ ಇಡಿಸಿ, ಆಮೇಲೆ ಗಲಾಟೆಗಳು ಮಾಡಿಸಿ, ಹಿಂದೂ ಮುಸ್ಲಿಂ ಮಾಡಿಸಿ, ಇವೆಲ್ಲ ಎಮೋಷನಲ್ ಇಶ್ಯೂಸ್ ಎಲ್ಲ ಒಂದ್ ಕಡೆ ರೇಸ್ ಮಾಡ್ತಾರೆ. ಇನ್ನೊಂದ್ ಕಡೆ ನೋಡಿದ್ರೆ ಯಾವ ತರ ಬಜೆಟ್ ಇವ್ರು ತಗೊಂಡ್ಬಂದಿದ್ದಾರೆ, ಯಾವ ತರ ಬೆಲೆ ಏರಿಕೆ ಆಗ್ತಾ ಇದೆ, ಒಂದ್ ಟೈಪ್ ಬೆಲೆ ಏರಿಕೆ ಸರ್ಕಾರ ಆಗ್ಬಿಟ್ಟಿದೆ ಅದು. ಇವಾಗ ನಾನು ಬರೇ ಕರ್ನಾಟಕದಿಂದ ಟೋಲ್ ಟ್ಯಾಕ್ಸ್ ಏನ್ ಕಲೆಕ್ಷನ್ ಆಗಿದೆ ಅದನ್ನ ಹೇಳಿದ್ರೆ 2019-20 ಇಂದ ತಗೊಂಡು 25-26 ವರೆಗೆ 23,000 ಕೋಟಿ ಬರೇ ಕರ್ನಾಟಕದಿಂದ ಕಲೆಕ್ಟ್ ಮಾಡಿದ್ದಾರೆ. 23,000 ಕೋಟಿ ಬರೇ ಕರ್ನಾಟಕದಿಂದ ಟೋಲ್ ಟ್ಯಾಕ್ಸ್ ಅಲ್ಲಿ ಕಲೆಕ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಇವಾಗ ಏಪ್ರಿಲ್ 1 ಮತ್ತೆ 5% ಟೋಲ್ ಟ್ಯಾಕ್ಸ್ ಹೆಚ್ಚಾಗುತ್ತೆ, ಮತ್ತೆ 5% ಹೆಚ್ಚು ಮಾಡ್ತಾ ಇದ್ದಾರೆ. ಅಂದ್ರೆ ಎಷ್ಟೊಂದು ಇವರು ಟ್ಯಾಕ್ಸಸ್ ರೇಸ್ ಮಾಡ್ತಾ ಇರೋದು ಇದು ಜನರಿಗೆ ಗೊತ್ತಾಗ್ತಾ ಇಲ್ಲ. ಅದೇ ತರ ಇವಾಗ ಏಪ್ರಿಲ್ 1 900ಕ್ಕಿಂತ ಹೆಚ್ಚು ಔಷಧಿಗಳಿದ ಬೆಲೆ ಏರಿಕೆ ಆಗ್ತಾ ಇದೆ. ಅದರಲ್ಲಿ ಡಯಾಬಿಟೀಸ್, BP, ಸಾಂಕ್ರಾಮಿಕ ರೋಗಗಳು, ಆಮೇಲೆ ಜೀವ ರಕ್ಷೆ ಮಾಡೋ ಔಷಧಿಗಳು, ಇದ್ರದೆಲ್ಲ 900 ಲಿಸ್ಟ್ ಮಾಡಿದ್ದಾರೆ. 900 ಔಷಧಿಗಳಿದ ಬೆಲೆ ಏರಿಕೆ ಆಗ್ತಾ ಇದೆ. ಮತ್ತೆ ಸುಮಾರು ಪದಾರ್ಥಗಳ ಮೇಲೆಲ್ಲ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಇದರಿಂದ ಒಂದ್ ಕಡೆ ಅವ್ರು ಹೇಳ್ತಾರೆ ನಮ್ದು ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ, 5 ಟ್ರಿಲಿಯನ್ ಎಕಾನಮಿ ನಮ್ದು ಆಗ್ತಾ ಇದೆ ಅಂತ ಹೇಳ್ತಾರೆ. 3ನೇ ಅತಿ ದೊಡ್ಡ ಎಕಾನಮಿ ಅಂತ, 3rd ಲಾರ್ಜೆಸ್ಟ್ ಎಕಾನಮಿ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ನೀವು ಕೇಳಿದ್ರೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್, ಬೆಲೆ ಏರಿಕೆ, ಆಮೇಲೆ ಯಾರ್ದು ಬೆಲೆ ಏರಿಕೆ, ಸಾಮಾನ್ಯ ಪದಾರ್ಥಗಳದು ಏನ್ ಕಾರ್ಪೊರೇಟ್ ಸೆಕ್ಟರ್ಗೆ ಏನ್ ಟ್ಯಾಕ್ಸ್ ಹಾಕ್ತಾ ಇಲ್ಲ, ಲಕ್ಸುರಿ ಐಟಮ್ಸ್ ಟ್ಯಾಕ್ಸ್ ಮಾಡ್ತಾ ಇಲ್ಲ, ಆಮೇಲೆ ದೊಡ್ಡ ಕಾರ್ಸಿಗೆ ಟ್ಯಾಕ್ಸ್ ಹೆಚ್ಚು ಮಾಡ್ತಾ ಇಲ್ಲ. ಇವಾಗ ಟ್ಯಾಕ್ಸ್ ಹೆಚ್ಚು ಮಾಡ್ತಾ ಇರೋದು ಸಾಮಾನ್ಯ ಜನರಿಗೆ, ಬೆಲೆ ಏರಿಕೆ ಮಾಡ್ತಾ ಇರೋದು ಸಾಮಾನ್ಯ ಪದಾರ್ಥಗಳಿಗೆ, ಸಾಮಾನ್ಯ ಜನರು ಕನ್ಸ್ಯೂಮ್ ಮಾಡೋ ಕಮಾಡಿಟೀಸ್ ಮೇಲೆ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ.